ಜೀವನ ನಡೆಸ್ತಾ ಇದ್ರು ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳೆಲ್ಲ ಅವರು ಅನೇಕ ಸಮಾಜದ ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲೂ ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಜೊತೆಗೆ ಸಂವಿಧಾನ ಓದು ಅಂತಕ್ಕಂಥ ಕೃತಿ ಇದೆಯಲ್ಲ, ಆ ಕೃತಿ 2018ರಲ್ಲಿ 2018 ಬರೆದ ಮೇಲೆ ಓದಲಿ ಅಂತ ಸುಮ್ಮನಿರ್ಬೋದಾಗಿತ್ತು. ನಮ್ಮ ಸಂವಿಧಾನದ ವಿಷಯಗಳನ್ನು ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಸಂವಿಧಾನ ಓದು ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವರೇ ಸ್ವತಃ ಹೋಗ್ತಾರೆ. ಸಂವಿಧಾನದ ವಿಷಯಗಳ ಬಗ್ಗೆ ಯುವ ಜನಾಂಗಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸಂವಿಧಾನದ ಆಶಯಗಳನ್ನು, ಧ್ಯೇಯೋದ್ದೇಶಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂವಿಧಾನ ಎಲ್ಲರೂ ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಧ್ಯೇಯೋದ್ದೇಶಗಳು, ಅದರ ಆಶಯಗಳು ಏನು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ಯಾವುದೇ ಸರ್ಕಾರ ಇರಲಿ, ಜನರಿಂದ ಆಯ್ಕೆಯಾದಂಥ ಸರ್ಕಾರ ಸಂವಿಧಾನದ ಆಶಯಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಮಾಡದೆ ಹೋದರೆ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಒಂದು ವೇಳೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಿದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ಜನ ವಿದ್ಯಾವಂತರು ಕೂಡ ಸಂವಿಧಾನನ ಓದ್ಕೊಂಡಿರೋಲ್ಲ. ಸಂವಿಧಾನದ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಪ್ರಯತ್ನವನ್ನು ಮಾಡಿರೋದಿಲ್ಲ. ಅದಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂವಿಧಾನ ವಿರೋಧ ಮಾಡಿದವರು, ಸಂವಿಧಾನದ ಪರವಾಗಿರ್ತಕ್ಕಂಥವರು ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಬಹಳ ಕಡಿಮೆ ಜನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರನೇ ನಾನು ಈ ಬಾರಿ ಮುಖ್ಯಮಂತ್ರಿ ಆದಾಗ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಆ ಪ್ರಿಯಾಂಬಲನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಇದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಂವಿಧಾನದ ಪ್ರಿಯಾಂಬಲ್
ಅದು ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅನೇಕ ಜನ ವಿದ್ಯಾರ್ಥಿಗಳು ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಸಂವಿಧಾನ ಗೊತ್ತಾದರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಹಕ್ಕುಗಳು ಗೊತ್ತಾಗಲ್ಲ, ನಮ್ಮ ಕರ್ತವ್ಯಗಳು ಗೊತ್ತಾಗಲ್ಲ, ನಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಮಾಜದಲ್ಲಿ ನಮ್ಮ ಇತಿಹಾಸ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತ ಇತಿಹಾಸ ಗೊತ್ತಾಗಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಲ್ಲಿವರೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮ ಸಮಾಜ ನಿರ್ಮಾಣ ಮಾಡಲು ಬಂದರೆ ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆ, ಜಾತಿ ವ್ಯವಸ್ಥೆ ನಿಲ್ಲದಿಲ್ಲ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನ ಗೊತ್ತಾಗ್ತದೆ. ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಇಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಅವರು ಬಡವರಿರಲಿ ಶ್ರೀಮಂತರಿರಲಿ, ಬಡತನ ಇರ್ತಕ್ಕಂಥವ್ರು ಎಲ್ಲ ಜಾತಿಗಳು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಎಲ್ಲಿವರೆಗೆ ನಾವು ಕೊಡಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಜಾತೀಯತೆ ಹೋಗಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾಗಮೋಹನ್ ದಾಸ್ ಅವರು 21 ಇತಿಹಾಸದಲ್ಲಿ ನಡೆದಿರತಕ್ಕಂಥ ಅನೇಕ ಘಟನೆಗಳಿದ್ದಾವೆ, ಇಂಥ ಪ್ರಕರಣಗಳಿದ್ದಾವೆ. ಅದರಲ್ಲಿ 21 ಪ್ರಕರಣಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ನಾನು ಕೆಲವು ಕೇಸ್ಗಳನ್ನು ಓದಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ನೇಣಿಗೆ ಆಗ್ತಕ್ಕಂಥ ಪನಿಷ್ಮೆಂಟು ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಇಂಪ್ರಿಸನ್ಮೆಂಟ್, ಹೀಗೆ ಅನೇಕ ಕೇಸ್ಗಳಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಈ ದೇಶದಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿದವರು, ತಾವು ನಂಬಿದಂಥ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದಂಥವರು, ಜನಸಾಮಾನ್ಯರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದವರು, ದೇಶಕ್ಕೋಸ್ಕರ ಬಲಿದಾನ ಮಾಡಿದವರು, ತ್ಯಾಗ ಮಾಡಿದವರು, ಇವರ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಬಹಳ ಸರಳವಾಗಿ
ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಬಹಳ ಸರಳವಾಗಿ ಅವರನ್ನು ವೈಭವೀಕರಿಸತಕ್ಕಂಥ ಕೆಲಸವನ್ನು ಮಾಡದೇ ಸ್ಪಷ್ಟವಾಗಿ ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲಿ ಪ್ರೇರಣೆ ಸಿಕ್ತು, ಇವನ್ನೆಲ್ಲ 21 ಪ್ರಕರಣಗಳನ್ನು ಮಾತ್ರ ಈ ಪುಸ್ತಕದಲ್ಲಿ ನಮೂದು ಮಾಡಲಿಕ್ಕೆ ಸಾಧ್ಯ ಆಯಿತು, ಪ್ರೇರಣೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿ ಕೂಡ ಸತ್ಯಕ್ಕಾಗಿ ಹೋರಾಟ ಮಾಡಿದವರು, ಪ್ರಜಾಪ್ರಭುತ್ವವಾಗಿ ಹೋರಾಟ ಮಾಡಿದವರು, ಜನರ ಹಕ್ಕುಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡಿದವರು, ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ಹೋರಾಟ ಮಾಡಿದವರು. ಇಂಥ ವ್ಯಕ್ತಿಗಳಿಗೆ ನ್ಯಾಯಾಲಯ ಸಾಕ್ಷಿಗಳನ್ನು ತಿರುಚುವುದರ ಮೂಲಕ ಅಥವಾ ಕಾನೂನುಗಳನ್ನು ದುರುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವೆಲ್ಲ ಪ್ರಕರಣಗಳನ್ನು ನೋಡಿ, 21 ಪ್ರಕರಣಗಳು. ಈ ಪ್ರಕರಣಗಳೆಲ್ಲ ಯಾಕೆ ಯುವಕರಿಗೆ ಗೊತ್ತಾಗಬೇಕು ಅಂತಂದರೆ, ಯುವಕರಲ್ಲಿ ಆ ತ್ಯಾಗದ ಮನೋಭಾವ ಬೆಳಿಬೇಕು ಮತ್ತು ಸತ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಆಸಕ್ತಿ ಬರಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಯುವ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯುವಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಯುವಕರು ಇವತ್ತು ಸಂವಿಧಾನದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದರ ಸಂಪೂರ್ಣ ಯಾರಿಗಾಗಿ ಪ್ರಯತ್ನ ಮಾಡಬೇಕಾದ್ರೆ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು ಬಂತು. ಇನ್ನೊಂದು ತಿಂಗಳಾದರೆ 79 ವರ್ಷ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಯಿತು. 76 ವರ್ಷಗಳು. ಇಷ್ಟು ವರ್ಷಗಳಾದರೂ ಕೂಡ ಸಂವಿಧಾನ ಇನ್ನೂ ಜಾರಿಯಾಗಿಲ್ಲ ಪೂರ್ಣವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಕೆಲವು ಮೂಲಭೂತವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ವರ್ಕ್, ಇವನ್ನೆಲ್ಲ ಮಾಡಿದ್ದು ನಮ್ಮ ಸಂವಿಧಾನದಲ್ಲಿ ಇದ್ದಾವೆ ಇವೆಲ್ಲ. ಆದರೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಇವತ್ತು ಹೋಲಿಕೆ ನಡೀತದೆ ಅಂತಂದರೆ ಇದನ್ನೆಲ್ಲ ರಾಜಕೀಯ ಅಂತ ಅನ್ಕೋಬಾರ್ದು. ನೆಹರೂರವರಿಗೂ ನರೇಂದ್ರ ಮೋದಿಯವ್ರಿಗೂ ಹೋಲಿಕೆ ಮಾಡೋದು. ನೆಹರು ಎಲ್ಲಿ, ನರೇಂದ್ರ ಮೋದಿಯವರು ಎಲ್ಲಿ? ಹೋಲಿಕೆನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಸುಳ್ಳನ್ನು ಜನರಿಗೆ ಮುಂದೆ ಬಿತ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದನ್ನು ನಂಬ್ಕೊಳ್ಬೇಕಂದ್ರೆ ಜನರು ಕೂಡ ಇರೋಲ್ಲ. ಅದನ್ನು ನಂಬ್ಕೊಂಡು ಅದನ್ನೇ ಸತ್ಯ ಅಂತ ಹೇಳ್ಕೊಳ್ಳೋರು ಇದ್ದಾರೆ.
47ರಲ್ಲೇ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದರು. ನರೇಂದ್ರ ಮೋದಿಯವರು 12 ವರ್ಷ ಆಗಿದೆ. ಅವರು 17 ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರು. ಆದರೆ ಅವರ ದಾಖಲೆಯನ್ನು ಮುರಿದರು ಇವರು ಅಂತ ಹೇಳೋದು. ಪ್ರಧಾನಮಂತ್ರಿಯಾಗಿ ದಾಖಲೆಯನ್ನು ಮುರಿದರು. ಅದಕ್ಕೊಂದು ಕಾರ್ಯಕ್ರಮ ಮಾಡೋದು, ಜನ ಅದಕ್ಕೆ ಚಪ್ಪಾಳೆ ತಟ್ಟೋದು. ಇಂಥವೆಲ್ಲರೂ ಕೂಡ ಚರ್ಚೆ ಮಾಡದೆ ಹೋದರೆ ಸತ್ಯ ಹೆಂಗೆ ಹೊರಬರ್ತದೆ? ಇವರು ಈ ಥರ ಜನರಿಗೆ ಸುಳ್ಳು ಪ್ರಚಾರನ ಮಾಡ್ತಕ್ಕಂಥ ಕೆಲಸವನ್ನು ನಡೀತಾ ಇದೆ. ಇದನ್ನು ಖಂಡಿಸ್ತೀವಿ ಹೋದರೆ ಅದೇ ಸತ್ಯ ಅಂತ ಆಗ್ಬಿಡ್ತದೆ. ಇದ್ರ ಮೇಲೆ ಬರಹಗಳು ಬರದೆ ಹೋದರೆ, ಪುಸ್ತಕಗಳು ಬರದೆ ಹೋದರೆ ಅದೇ ಸತ್ಯ ಅಂತ ಆಗ್ಬಿಡ್ತದೆ. ಈಗ ಅವೆಲ್ಲ ನಿಜ. ನಾಗಮೋಹನ್ ದಾಸ್ ಅವರು ಹೇಳೋದ್ರಲ್ಲ, ಅವೆಲ್ಲ ನಿಜ. ಪ್ರಶ್ನೆ ಮಾಡಿದರೆ, ಚರ್ಚೆ ಮಾಡಿದರೆ, ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದರೆ ಶಿಕ್ಷೆ ಒಳಪಡ್ತೀವಿ ಅಂತ ಗೊತ್ತಿದ್ರೂ ಕೂಡ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಬಸವಣ್ಣ ಹೇಳಿದಂಥ ಸಮ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಮ ಸಮಾಜ, ಸಂವಿಧಾನದ ಧ್ಯೇಯೋದ್ದೇಶಗಳು ಈಡೇರಿಸಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಸತ್ಯದ ದಾರಿಯಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡದೆ ಹೋದರೆ ನಾವು ನಮ್ಮ ಜೀವನ ದಾರಿ ಇದೆಯಲ್ಲ ಅದಕ್ಕೆ ಅಪಚಾರ ಮಾಡೋದಾಗ್ತದೆ ಅಂತಕ್ಕಂಥದ್ದನ್ನು ತಿಳಿದಿರ್ತದೆ. ಈ ಅಪಚಾರ ಮಾಡಬಾರದು. ಸತ್ಯವನ್ನು ಹೇಳ್ತಕ್ಕಂಥ ಖ್ಯಾತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾರ ಪರನೂ ಮಾತಾಡಬೇಕಾದಂಥ ಅಗತ್ಯ ಇಲ್ಲ, ಯಾರ ವಿರುದ್ಧನೂ ಮಾತಾಡಬೇಕಾದಂಥ ಅಗತ್ಯ ಇಲ್ಲ. ನಿಮಗೆ ಸಂವಿಧಾನ ಏನು ಕೊಟ್ಟಿದೆ, ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ಅಂತ ಏನು ಕೊಟ್ಟಿದೆ, ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಲ್ಲವೇ ಸಾಧ್ಯ ಆಗಲ್ಲ. ಈಗ 79 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಇನ್ನೂ 79 ವರ್ಷಗಳಾದರೂ ಕೂಡ ಹೀಗೇ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಸತ್ಯ ಯಾವುದು, ಅಸತ್ಯ ಯಾವುದು, ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನಾವು ನಮ್ಮ ಸರ್ಕಾರದಲ್ಲಿ ಮೌಢ್ಯಗಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಬಂದು, ಮೌಢ್ಯಗಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಬಂದು, ಅದು ಎಷ್ಟು ಜನ ಓದಿದಾರೋ ಏನೋ ಗೊತ್ತಿಲ್ಲ ನನಗೆ. ಮೌಢ್ಯಗಳನ್ನು ತಿರಸ್ಕಾರ ಮಾಡಿದವರು ಬಸವಾದಿ ಶರಣರು ಅಲ್ಲ. 850 ವರ್ಷಗಳಾಯಿತು ಬಸವಾದಿ ಶರಣರು ಅವರು ಬದುಕಿದಂಥ ಕಾಲ 850 ವರ್ಷಗಳು.
ಅನೇಕ ವಚನಗಳನ್ನು ಮಾಡಿದ್ರು, ವಚನ ಸಾಹಿತ್ಯ ಅನ್ನೋದನ್ನೇ ನಿರ್ಮಾಣ ಮಾಡಿದ್ರು. ಆದರೆ ಮೌಢ್ಯಗಳು ಇನ್ನೂ ಜೀವಂತವಾಗಿದ್ದಾವೆ. ಅವನ್ನು ಜೀವಂತವಾಗಿ ಇಡಲಿಕ್ಕೆ ಪ್ರಯತ್ನಗಳು ನಡೀತವೆ. ಪಟ್ಟಭದ್ರ ಹಿತಾಸಕ್ತರು ಇನ್ನೂ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟಭದ್ರ ಹಿತಾಸಕ್ತರ ವಿರುದ್ಧ ಮಾತಾಡಿದ್ರೆ ನಮ್ಮ ಮೇಲೆ ಕೇಸ್ ಆಗ್ತದೆ, ನಿಮ್ಮ ಮೇಲೆ ಕೇಸ್ ಆಗ್ತದೆ. ಕೇಸ್ ಹಾಕಿದ್ರೂ ಪರವಾಗಿಲ್ಲ. ಈ ಟ್ರಯಲ್ಸ್ನಲ್ಲಿ ನಾವು ನೋಡಿದ್ರೆ ಅವರು ಹೋರಾಡದೆ ಹೋಗಿದ್ದಾರೆ ಅನೇಕ ದೇಶಗಳಲ್ಲಿ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಜನರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ವಿದ್ಯಾವಂತರು ಅನ್ನೋರು ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು, ಯಾರು ನೀವು ಪ್ರೊಫೆಸರ್ ನೀವು ತಪ್ಪು ತಿಳ್ಕೋಬಾರ್ದು. ಪ್ರೊಫೆಸರ್ಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಮೌಢ್ಯಗಳನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೂಡ ನಾನು ರಾಜಕಾರಣಿಗಳಲ್ಲಿ ಭಾಳ ಜನ ಯಾಕಪ್ಪ ನಿನಗೆ MLA ಆಗಲಿಲ್ಲ, ಮಿನಿಸ್ಟರ್ ಸಿಗಲಿಲ್ಲ ಅಂತಂದರೆ ನಾನು ಹಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರೆದಿರ್ತಾರೆ. ದೇವರು ಹಣೆಯಲ್ಲಿ ಬರೆದಿದ ಯಾರ ಹಣೆಗೂ ಬರೆಯಲ್ಲ ದೇವರು. ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋರು ನಾವೇನೆ. ಈ ಭವಿಷ್ಯ ರೂಪಿಸ್ಕೊಳ್ಳೋಕೆ ಆಗದಿರೋರು ಈ ಥರ ಮಾತುಗಳನ್ನು ಹೇಳ್ತಕ್ಕಂಥ ಅಸಹಾಯಕರಾಗಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಮೌಢ್ಯಗಳನ್ನು, ಮೂಢನಂಬಿಕೆಗಳನ್ನು ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆಯಲ್ಲಿ ಈಗ ನನ್ನ ಮಗ ಡಾಕ್ಟರ್ ಓದಿದ್ದಾನೆ, ಅವ್ರು ದಿನ ಪೂಜೆ ಮಾಡ್ತಾರೆ, ನಾನು ಮಾಡೋದಿಲ್ಲ. ಏನು ಮಾಡೋದು? ನನ್ನ ಮಗ ಡಾಕ್ಟ್ರು, ಈ ಇನ್ಸ್ಪೆಕ್ಟರ್ ಡಾಕ್ಟರ್, ಅವರು ದಿನ ಪೂಜೆ ಮಾಡಿದ್ರೆ ತಿಂಡಿ ತಿನ್ನಲ್ಲ, ನೀರು ಕುಡಿಯಲ್ಲ. ಅವರ ನಂಬಿಕೆ ಅಂತ ಹೇಳ್ತಾರೆ. ಇದನ್ನು ಹುಟ್ಟಾಕಿರೋರು ಯಾರು? ಮನುವಾದಿಗಳು. ಈ ಮನುವಾದಿಗಳ ವಿರುದ್ಧ ಮಾತಾಡೋಕ್ಕೆ ಕಷ್ಟ ಅಲ್ಲ? ಹೀಗಲ್ಲಪ್ಪ, ನಾ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಮಾತಾಡ್ತೀನಿ. ಅದರಿಂದ ನಾವು ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂವಿಧಾನವೇ ನಮಗೆ ಗ್ರಂಥ, ಅದೇ ಧರ್ಮ ಗ್ರಂಥ. ಸಂವಿಧಾನದ ರೀತಿ ನಡ್ಕೊಂಡ್ರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಜವಾಬ್ದಾರಿಗಳೇನು, ನಿಮ್ಮ ಕರ್ತವ್ಯಗಳೇನು ಅನ್ನೋದು ಗೊತ್ತಾಗುತ್ತೆ. ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ, ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಮಾಡಿದಾಗ ನಾವು ಸಂವಿಧಾನದ ರೀತಿ ನಡ್ಕೊಂಡಿದ್ದೀವಿ ಅಂತಾಗುತ್ತೆ. ನಾನು ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಈಗ ಈ ಗ್ಯಾರಂಟಿಗಳಿದ್ದಾವಲ್ಲ, ಈ ಗ್ಯಾರಂಟಿಗಳನ್ನು ನಾವು ಮಾಡಿದಾಗ
ನಮ್ಮ ಪಕ್ಷದವರೇ ಟೀಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈಗ ಅದೆಲ್ಲರಿಗೂ ಗೊತ್ತಾಗ್ತಾ ಇದೆ. ಅದರ ಮಹತ್ವ ಏನು ಗೊತ್ತಾಗ್ತಾ ಇದೆ. ಅದು ಅಸಮಾನತೆ ನಿರ್ಮೂಲನೆ ಮಾಡಲಾಗಂಥ ಕಾರ್ಯಕ್ರಮ. ಅಸಮಾನತೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಈಗ 2,000 ರೂಪಾಯಿ ಕೊಡೋದು ಮಹಿಳೆಯರಿಗೆ ಅದು ನೆರವು ಅಲ್ಲ, ಅದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಭಾಳ ಜನ ಇವತ್ತು ಒಂದು ವೇಳೆ ಈ ಬೆಲೆ ಏರಿಕೆ ಇದೆಯಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಾಗದಿದ್ದರೆ ಭಾಳ ಜನ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆಯೂ ಇರ್ತದೆ. ಮತ್ತು ವೈಚಾರಿಕತೆ, ವೈಜ್ಞಾನಿಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.